ಅಬಕಾರಿ ಇಲಾಖೆ ಭ್ರಷ್ಟರ ವಿರುದ್ಧ ಲೋಕಾಯುಕ್ತ ಮೆಗಾ ಬೇಟೆಗೆ ಇಳಿದಿದ್ದು ಬೆಂಗಳೂರು ನಗರ ಗ್ರಾಮಾಂತರ ವ್ಯಾಪ್ತಿಯ 9 ಕಡೆಗಳಲ್ಲಿ ಏಕಕಾಲಕ್ಕೆ ರೇಡ್. ಬೆಂಗಳೂರಿನ ಸಹಕಾರ ನಗರ, ಬ್ಯಾಟರಾಯನಪುರ, ಇಂದಿರಾನಗರ, ಚಿಕ್ಕಬಳ್ಳಾಪುರದಲ್ಲಿರುವ ಅಬಕಾರಿ ಡಿಸಿ ಕಚೇರಿಗಳಲ್ಲಿ ಲೋಕ ತಲಾಶ್ ನಡೆಸಿದ್ದು ಅಬಕಾರಿ ಡಿಸಿ ಕಚೇರಿಗಳಲ್ಲಿ ದಾಖಲೆ ಶೋಧಕ್ಕೆ ಇಳಿದಿದೆ ತಂಡ. ಲೋಕ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು ಬಾರ್ ಲೈಸೆನ್ಸ್ ರಿನ್ಯೂವಲ್ ನಲ್ಲಿ ಅಕ್ರಮ ಭ್ರಷ್ಟಾಚಾರದ ಬಗ್ಗೆ ಆರೋಪ ಕೇಳಿಬಂದಿದೆ. ಅಬಕಾರಿ ಡಿಸಿ ಕಚೇರಿ ವಿರುದ್ಧ ಸಾಲು ಸಾಲು ಆರೋಪದ ಬೆನ್ನಲ್ಲೇ ರೇಡ್ ನಡೆಸಲಾಗಿದ್ದು ಕೆಲವೆಡೆ ಬಾರ್ ಲೈಸೆನ್ಸ್ ನೀಡೋದಕ್ಕೆ ಮಧ್ಯವರ್ತಿಗಳನ್ನ ಬಳಸಿಕೊಳ್ತಾ ಇದ್ದಾರೆ. ದಾಳಿ ವೇಳೆ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜು ಮಾಹಿತಿ ನೀಡಿದ್ದಾರೆ. ಮೊನ್ನೆ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರ ಮನೆ ಮೇಲೆ ಇಡಿ ದಾಳಿಯಾಗಿತ್ತು. ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮನೆ ಮೇಲೆ ದಾಳಿ ವೇಳೆ ಅಕ್ರಮ ಪತ್ತೆಯಾಗಿತ್ತು. ಅಬಕಾರಿ ಇಲಾಖೆ ಭ್ರಷ್ಟರ ಸಾಮ್ರಾಜ್ಯವಾಗಿದೆ ಅಂತ ಇಡಿ ಅಧಿಕಾರಿಗಳು ಹೇಳಿದ್ರು. ಭ್ರಷ್ಟಾಚಾರಕ್ಕೆ ಸಿಂಡಿಕೇಟ್ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅಂತ ಇಡಿ ಹೇಳಿತ್ತು. ಬಾರ್ ಲೈಸೆನ್ಸ್ಗೆ ಲಂಚ, ಬೇನಾಮಿ ಹೆಸರಲ್ಲಿ ಅಧಿಕಾರಿಗಳು ಬಾರ್ ಲೈಸೆನ್ಸ್ ಮಾಡಿದ್ದಾರೆ. ಸಾಲು ಸಾಲು ಅಕ್ರಮವನ್ನ ಬಯಲಿಗೆ ಎಳೆದಿತ್ತು ಇಡಿ. ಇವತ್ತು ಬೇಸಿಕಲಿ ನಮ್ಮ ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ ನಮ್ಮ ಲೋಕಾಯುಕ್ತ ಸಾಹೇಬರು ವಾರೆಂಟ್ ಇಶ್ಯೂ ಮಾಡಿದರು. ಎಲ್ಲ ಡಿ ಸಿ ಕಚೇರಿಗಳು 8 ಡಿ ಸಿ ಕಚೇರಿಗಳು ಸಿಟಿಯಲ್ಲಿ ಮತ್ತು 1 ಡಿ ಸಿ ಕಚೇರಿ ರೂರಲ್ ಲಿಮಿಟ್ಸಲ್ಲಿ ನಾವು ಸರ್ಚಸ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಮೇಯ್ನು ಆಲ್ರೆಡಿ ಲಾಸ್ಟ್ ಇಯರ್ ಹೋದ ವರ್ಷ ಲೋಕಾಯುಕ್ತ ಸರ್ ಆದೇಶ ಮೇಲೆಗೆ ನಾವು ಸರ್ಚ್ ಮಾಡಿದ್ದೀವಿ. ಸೊ ಇದರಲ್ಲಿ ಮುಖ್ಯ ವಿಷಯಗಳೇನೆಂದರೆ ಅಪ್ಲಿಕೇಶನ್ಸು ಏನು ರಿನ್ಯೂವಲ್ಸ್ ಅಪ್ಲಿಕೇಶನ್ಸ್ ಏನು ಕೊಡ್ತಾರೆ ಅವು ಎಷ್ಟು ಪೆಂಡಿಂಗ್ ಇವೆ, ಮತ್ತು ಎಷ್ಟು ದಂಡ ಹಾಕಿದರು, ಮತ್ತು ದಂಡ ಹಾಕಿರುವಂಥ ಎಕ್ಸೈಸ್ ಶಾಪ್ಸ್ಗೆ ಮತ್ತೆ ಎಷ್ಟು ಲೈಸೆನ್ಸಸ್ ಇಶ್ಯೂ ಮಾಡಿದರು, ಇವೆಲ್ಲ ಎಕ್ಸೈಸ್ ಆ್ಯಕ್ಟ್ ಕೆಳಗಡೆ ಬರ್ತಾ ಇದೆಯಾ, ಮತ್ತು ಅದೇ ರೀತಿಯಾಗಿ ಟೋಟಲ್ ಎಷ್ಟು ಲೈಸೆನ್ಸಸ್ ಇವೆ. ಈ ಥರ ಬೇರೆ ಬೇರೆ ವಿಷಯಗಳು ನಾವು ನೋಡ್ತಾ ಇದ್ದೀವಿ. ಸೊ ಟೋಟಲ್ 9 ಪ್ಲೇಸಸಲ್ಲಿ ನಾವು ಇವತ್ತು ಸರ್ಚ್ ಮಾಡ್ತೀವಿ. ಏನು ರಿನ್ಯೂವಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.